ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ರಾಗಿ ಬಿಸ್ಕೆಟ್ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮೊದಲಿಗೆ ರಾಗಿ ಬಿಸ್ಕೆಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. 1 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ, GRB ತುಪ್ಪ, ಮತ್ತು 1 ಕಪ್ಪು ರಾಗಿ ಹಿಟ್ಟು, 1/4 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು ಹಾಲಿದು, ಮತ್ತು 1 ಚಿಟಿಕೆ ಸೋಡಾ, 100 ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಮೊದಲಿಗೆ 1/4 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಇದು ತುಪ್ಪ ಬಟ್ಲಿಗೆ ಹಾಕೊಳ್ತಿದ್ದೀನಿ. ಮತ್ತು ಈಗ ಸಕ್ಕರೆ ಹಾಕೊಳ್ತಿದ್ದೀನಿ 1 ಕಪ್ಪು. ಇದೆಲ್ಲ ಚೆನ್ನಾಗಿ ಇದಾಗಬೇಕೆಲ್ಲ, ಕರಗಬೇಕು ತುಪ್ಪ ಸಕ್ಕರೆ ಎಲ್ಲ. ಈಗ ಇದು ತುಪ್ಪನೂ ಸಕ್ಕರೆ ಎಲ್ಲ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ರಾಗಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಮತ್ತು ಸ್ವಲ್ಪ 1 ಚಿಟಿಕೆ ಸೋಡಾ ಮತ್ತು ಇದು ಏಲಕ್ಕಿ ಪೌಡರು. ಈಗ ಎಲ್ಲ ಇದು ಮಿಕ್ಸ್ ಮಾಡಿಕೊಂಡು ಹಾಲಲ್ಲಿ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೊಬೇಕಿದು. ನೋಡಿ, ಈಗ ಹಾಲು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊಬೇಕಿದು. ನೋಡಿ, ಈಗ ರೆಡಿಯಾಗಿದೆ. ನೋಡಿ, ಈ ಥರ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಎಲ್ಲ ಉಂಡೆ ಮಾಡಿ ಇಟ್ಕೊತಿದ್ದೀನಿ. ರೌಂಡಿಗೆ ಮಾಡಿ ಇದು ಹಬೆಲ್ ಬೇಯಿಸ್ಕೊಬೇಕು. ಮಕ್ಳಿಗೆಲ್ಲ ಕ್ಯಾಲ್ಶಿಯಂ ಬರುತ್ತೆ ಇದೆಲ್ಲ ತಿನ್ಸಿದ್ರೆ. ರಾಗಿ ಇದು ಬಿಸ್ಕೆಟ್ ಎಲ್ಲ ಅದೇ ವಿಟಮಿನ್ ಎಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ. ರಾಗಿ ಹಿಟ್ಟಲ್ವಾ, ಮತ್ತು ಕ್ಯಾಲ್ಶಿಯಮ್ ಎಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ. ನೀವು ಒಂದ್ಸಲ ಮಾಡಿ ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ನೋಡಿ, ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ರಾಗಿ ಬಿಸ್ಕೆಟು. ಈಗ ನೋಡಿ, ರೆಡಿ ಮಾಡಿದ್ದೀನಿ, ಎಲ್ಲ ರೆಡಿಯಾಗಿದೆ. ಈಗ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಈಗ ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ, ಅದರಲ್ಲೆಲ್ಲ ಬೇಯಿಸ್ಕೊಳ್ಳೋಣ. ಈಗ ಹಬೆಯಲ್ಲಿ ನೋಡಿ, ರಾಗಿ ಬಿಸ್ಕೆಟ್ ರೆಡಿಯಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.